50 ಜನ ಹೋಗಿ ಈಗ ಇದರಲ್ಲಿ ಮಂಗಳೂರಲ್ಲಿ ಬಿಜೆಪಿ ಅವರಲ್ಲಿ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಮಂಗಳೂರಲ್ಲಿ ನಾವು ಎಲ್ಲ 1 ಸೀಟು 2 ಸೀಟು ಗೆದ್ದಿದ್ದೀವಿ ಅಷ್ಟೇ. ಆ ಹೆಣ್ಮಕ್ಳು ಯಾರೋ ತಗೋತಾ ಇಲ್ವಾ? ಎಲ್ಲ ತಗೋತಾ ಇರ್ತಾನೆ. ಉಡುಪಿ ಹೈಯೆಸ್ಟ್ ಅಂತ ಲಕ್ಷ್ಮಿ ಅಂತ, ಲಕ್ಷ್ಮಿ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು. ನೀವು ಹೋಗಿ ಅವ್ರ ಮಾತಾಡಿ, ತಾಯಿ, ಅಕ್ಕ, ಸೋದರಿ, ನೀನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದೆಯಾ, ನೀನು 2,000 ತಗೋತಾ ಇದೆಯಾ, ನಿನ್ಗೆ ಮನೇಲಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ನಿನ್ನ ಮಗಂಗೆ ದುಡ್ಡು ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಯಾರು ಕೊಡ್ತು? ಆ ಪಕ್ಷ ಉಳಿದು ತಾನೇ ನಿಮ್ಗೆ ಇದೆಲ್ಲ ಸಿಕ್ಕುದು. ಆ ಪಕ್ಷ ಉಳಿಲ್ಲ ನಿಂಗೆ ಎಲ್ಲಿ ಸಿಗ್ತದೆ? ನೀನ್ ಆಗ್ಬೇಕು ಕಾಂಗ್ರೆಸ್ ಮೆಂಬರ್ ಅಂತೇಳಿ ನೀವು ಪ್ರಾರಂಭ ಮಾಡಿ. ಯು ಸ್ಟಾರ್ಟ್ ಎ ಮೂವ್ಮೆಂಟ್. ಐ ಆಮ್ ಟೆಲಿಂಗ್ ಯು. ಈಗ 2 ಇದರಲ್ಲೂ ಕೂಡ ನಾವು ಸೋನಿಯಾ ಗಾಂಧಿ ಅವರು ಅಪ್ಪರ್ ಹೌಸ್ ಅಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಸಿದ್ರು, ಲೋಯರ್ ಹೌಸ್ ಅಲ್ಲಿ ನಂಬರ್ ಇರಲಿಲ್ಲ. ನಾವು ಪ್ರಣಾಳಿಕೆ ಕೊಟ್ಟ, ಅವರು ಪ್ರಣಾಳಿಕೆ ಕೊಟ್ಟ. ಈಗ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ 224 ಸೀಟ್ಗೆ ಇನ್ನು 74 ಹೆಣ್ಮಕ್ಳು ಬೇಕು. ಈಗಿರೋದ್ರಲ್ಲಿ ನಾವೇನೋ ಒಂದು 12 ಸೀಟ್ ಕೊಡ್ತಾ ಇದ್ದೀವಿ. ಅಂದ್ರೆ ಕಂಪಲ್ಸರಿ 25%, 33%ಗೆ 300 ಜನ ಆಗ್ತಾರೆ ಒಟ್ಟು ಅಸೆಂಬ್ಲಿ. ಅಂದ್ರೆ 74-75 ಜನ ಆಗ್ತಾರೆ, 80 ಜನ ಆಗ್ತಾರೆ. 80 ಜನ ಯಾರು ತಯಾರು ಮಾಡಬೇಕು? ನನಗೆ ನನ್ನ ಮಗಳನ್ನ ಮಾಡೋದೋ, ನನ್ನ ಹೆಂಡತಿನ ಮಾಡೋದೋ, ಇಲ್ಲಾಂದ್ರೆ ನಮ್ಮ ತಾಯಿನ ಮಾಡೋದೋ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮಂತವ್ರು ತಯಾರಾಗಬೇಕು ಅದಕ್ಕೆ. ಆಗ ಮಾತ್ರ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಟ್ಟಂಗೆ ಆಗ್ತದೆ. ಅದನ್ನ ತಾವು ಈ ಸಂದರ್ಭದಲ್ಲಿ ತಾವು ಆಲೋಚನೆಯನ್ನು ಮಾಡಬೇಕು. ಇದಕ್ಕೆ ತಯಾರು ಮಾಡಬೇಕು. ಹೆಂಗ್ ತಯಾರು ಮಾಡ್ತೀರಿ? ಅದಕ್ಕೆ ನಾನು ಹೇಳಿದೆ, ಪ್ರತಿಯೊಂದು ಪ್ರಾರಂಭ ಮಾಡಿದೆ. ಒಂದೇ ದಿನಕ್ಕೆ ಯಾವ ಗಿಡನೂ ಇದು ಮರ ಆಗೋಗ್ಬಿಡುದಿಲ್ಲ, ಹಣ್ಣು ಬಿಟ್ಬಿಡುದಿಲ್ಲ. ಅದಕ್ಕೆಲ್ಲ ಟೈಮ್ ಬೇಕು. ಸೊ ಅದಕ್ಕೆ ನಾಯಕಿ ಅಂತ ನಾನು ಶುರು ಮಾಡಿದ್ದು. ಮುಂದಕ್ಕೆ ಭವಿಷ್ಯಕ್ಕೋಸ್ಕರ ಈ ಸಂದರ್ಭದಲ್ಲಿ ನಿಮ್ನೆಲ್ಲ ನಾಯಕತ್ವ ಗುಣವನ್ನ ಹೊಂದಿಸಬೇಕು ಅಂತ ಈ ಪ್ರಾರಂಭಕ್ಕೆ ಮಾಡಿದಿರಿ. ಇವತ್ತು ಹಬ್ಬ ದಿನಾಚರಣೆ ಹಬ್ಬ ತಾನೇ ಇದು ಫೆಸ್ಟಿವಲ್. ಫೆಸ್ಟಿವಲ್ ಅಂದ್ರೆ ಯಾರು ಹೋಗ್ಬೇಕು? ನಾನು ಒಬ್ನೇ ಬಟ್ಟೆ ಹಾಕೊಂಡು ಬ್ಯಾಗ್ ಹಿಡ್ಕೊಂಡು ಹೊಂಟೋರ್ ಆಯ್ತದ? 10 ಜನ ಕರ್ಕೊ ಬರ್ಬೇಕು. ನಡೆಯುವ ಕಾಂಗ್ರೆಸ್ ಪಾರ್ಟಿ ಕೊಟ್ಟವ್ರೆ, 2,000 ಕೊಟ್ಟವ್ರೆ ಫ್ರೀ ಬಸ್ ಅಂತ ಕರ್ಕೊಂಡು ಹಚ್ಕೊಂಡು ಬಲವಂತ ಕರ್ಕೊ ಬರೋದಲ್ಲ. ವಾಲಂಟಿಯರ್ ನಮ್ ಜಾತ್ರೆ, ಅದು ನಮ್ ದೇವ್ರ ಜಾತ್ರೆ. ಇದು ನಮ್ ದೇವಸ್ಥಾನ, ಇದು ಕಾಂಗ್ರೆಸ್ ಆಫೀಸು, ಇದು ಟೆಂಪಲ್ ಇದು. ಸೊ ಅದಕ್ಕೆ ಕರ್ಕೊಂಡು ಬರ್ಬೇಕು. ನಾನು ಹಿಂದೆ ಎಲ್ಲ ಒಂದ್ ಕಡೆ ಒಂದು ಮಾತು ಹೇಳಿದ್ದೆ. ಇವತ್ತು ನಿಮ್ ತಲೆ ಲೀಡರ್ಗಳ ತಲೆಲೆಲ್ಲ ಇದಿರಲಿ. ಇಫ್ ಯು ವಾಕ್ ಫಾಸ್ಟ್, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ಯು ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್. ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಒಬ್ಬರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ನಡೆದು ಬಿಡ್ಬೋದು. ನೀವು ದೂರ ನಡಿಬೇಕು ಅಂದ್ರೆ, ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ, ಒಬ್ಬನೇ ಹತ್ರ ಪಾದಯಾತ್ರೆ ಮಾಡಕೈತಿತ್ತ? 10 ಜನ ಇದ್ದದಕ್ಕೆ ತಾನೇ ಕುಂಡ್ಕೊಂಡು ಪಂಡ್ಕೊಂಡು ಏನೋ ಮಾಡ್ಕೊಂಡು ತಂದು ಬೆಂಗಳೂರು ಗಂಟ ನೀರು ಬೇಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರರು ಕೂಡ ಅವರು ಕೂಡ ನಡೆದ್ರು. ಎಲ್ಲ ಮೂಮೆಂಟ್ ಎಲ್ಲ ನೋಡಿದ್ರ ನೀವೆಲ್ಲ. ಸೊ ಜೊತೆಗಿದ್ದಾಗ ಹೆಜ್ಜೆ ಹಾಕ್ಬೇಕು. ಹೆಜ್ಜೆ ಹಾಕು ಅಂತೇಳಿ ಕೊನೆಗೆ ಹೆಜ್ಜೆ ಹಾಕ್ಬೇಕು. ಹಂಗೆ ನೀವು ಯಾರೇ ಆಗ್ಲಿ, ನಾನು ಅವ್ರು ಬಂದ್ಬಿಟ್ರೆ ಹೆಂಗೋ, ಇವ್ರು ಬಂದ್ಬಿಟ್ರೆ ಹೆಂಗೋ, ಏನ್ ನಮ್ಗೆ ಸೀಟ್ ಇಲ್ಲದೆ ಹೋದಂಗ ಆಗೋಯ್ತದೋ? ನಿಮ್ ಮನೆ ಬರ ಯಾರು ತಪ್ಸಕ್ ಸಾಧ್ಯ ಇಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೋ ರಿಸರ್ವೇಶನ್ ಯಾವುದೋ ಸಂದರ್ಭದಲ್ಲಿ ಏನೋ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಹೀರೋಗಳು 0 ಆಗೋಯ್ತದೆ, 0. ಆದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ. ಸೊ ಅದು ನಿಮ್ಮ ತಲೆಯಲ್ಲಿ ಇರಲಿ. ಶ್ರಮ ಪಡಿ, ಸಂಘಟನೆ ಮಾಡಿ. ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಈಗ ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಗಂಟ ಹೋಗ್ತೀರಪ್ಪ, ಒಂದು 20 ಆಂಜನೇಯನ ದೇವಸ್ಥಾನ ಇದೆ. 20 ಆಂಜನೇಯ ದೇವಸ್ಥಾನ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ದೇವಸ್ಥಾನ ಇಲ್ಲ, ಆಂಜನೇಯನ ದೇವಸ್ಥಾನ ಇದೆ. ಎಲ್ಲಿ ಇಲ್ಲಿಂದ ಶುರು ಆಯ್ತದ ನೋಡಿ, ಗಾಳಿ ಇಂಜಿನ್ ಇದ್ದೆ ಹಿಡಿದು ಅಲ್ಲೆಲ್ಲ ಕೆಂಗೇರಿ ಗಂಟ ಹಿಡಿದು ತಿರ್ಗಾ ಬಿಡದಿ ಕೆಂಗಲ್ಲು ತಿರ್ಗಾ ಅಲ್ಲಿ ಎಲ್ಲ. ಯಾಕೆ? ರಾಮನ ಬಂಟ ಆಂಜನೇಯ. ರಾಮನ ಬಂಟ ಆಂಜನೇಯ. ಆಂಜನೇಯ ಯಾರು ಅಂದ್ರೆ ಒಬ್ಬ ಸಮಾಜ ಸೇವಕ. ಅವನು
ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರುಸ್ತದೆ.